ಶಿಕ್ಷಕನಿಂದ ವಿದ್ಯಾರ್ಥಿಗೆ ಅವಮಾನ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಮೆಟ್ರೋದಲ್ಲಿ ವಿದ್ಯಾರ್ಥಿ ನಿಧನರಾಗಿದ್ದಾರೆ. ಶಿಕ್ಷಕನಿಂದ ವಿದ್ಯಾರ್ಥಿಗೆ ಅವಮಾನ ಆಗಿದೆ ಅಂತೆ. ಅದೇ ಒಂದು ಕಾರಣಕ್ಕೆ ಮೆಟ್ರೋದಲ್ಲಿ ವಿದ್ಯಾರ್ಥಿ ನಿಧನ ಆಗಿದ್ದಾನೆ ಅಂತ ಮಾತು ಕೇಳಿ ಬರ್ತಾ ಇದೆ. ಆತ್ಮಹತ್ಯೆಯ ಒಂದು ಶಂಕೆ ಶಿಕ್ಷಕನ ಮೇಲೆ ಇದು ಅನುಮಾನ ವ್ಯಕ್ತವಾಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತಿದ್ರೆ, ಆದರೆ ಶಿಕ್ಷಕನಿಂದ ಏನು ಅವಮಾನ ಆಗಿದೆಯಲ್ಲ ಅದರಿಂದ ಇರಬಹುದು ಅನ್ನುವಂಥ ಒಂದು ವಿಚಾರ. ದಿಲ್ಲಿಯ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. 10ನೇ ತರಗತಿ ವಿದ್ಯಾರ್ಥಿಗೆ ಶಿಕ್ಷಕ ಕಿರುಕುಳವನ್ನು ಕೊಟ್ಟಿದ್ದ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. 16 ವರ್ಷದ ಒಂದು ವಿದ್ಯಾರ್ಥಿಗೆ ಬೇರೆ ಮಕ್ಕಳ ಮುಂದೆನೇ ಅವಮಾನ ಮಾಡಿರುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಮೆಟ್ರೋ ಏನಿದೆ, ರಾಜೇಂದ್ರ ಪ್ಲಸ್ ಮೆಟ್ರೋದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಬಾಲಕನ ತಂದೆ ನೀಡಿರುವಂತಹ ಒಂದು ದೂರಿನ ಆಧಾರದಲ್ಲಿ ಅಥವಾ ದೂರು ಕೊಟ್ಟಿರುವಂಥ ಒಂದು FIRನಲ್ಲಿ ಎಲ್ಲ ವಿಚಾರ ದಾಖಲಾಗಿದೆ. ಕಿರುಕುಳ ಕೊಟ್ಟಿರುವಂತಹ ಬಗ್ಗೆ ಅಥವಾ ಕಿರುಕುಳ ಕೊಟ್ಟಿದ್ದಾನೆ ಎನ್ನುವಂಥ ಒಂದು ವಿಚಾರ ಎಂಥ ಆರೋಪ ಏನಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಯ ಒಂದು CCTVಯನ್ನು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ನಿಜಕ್ಕೂ ಕೂಡ ಇವರು ಕಿರುಕುಳ ಕೊಟ್ಟಿದ್ದಾರಾ ಅಂತ ತನಿಖೆ ಚುರುಕುಗೊಂಡಿದೆ. ಈ ಒಂದು ವಿಚಾರವಾಗಿ ಪೊಲೀಸರು ಶಿಕ್ಷಕನ ಒಂದು ಬಂಧನಕ್ಕೆ ಕೂಡ ಒಂದು ಭೀತಿ ಎದುರಾಗ್ಬಿಟ್ಟಿದೆ. ಹೌದಾ, ಯಾಕಂದರೆ ಆತನ ಮೇಲೆ ಒಂದು ಆರೋಪ ಬಂದಿದೆ. ತುಂಬ ಜನರ ಮುಂದೆ ಶಿಕ್ಷಕ ಅವಮಾನ ಮಾಡಿದ, ಅದೇ ಒಂದು ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು. ಆ ರೀತಿಯಾದಂಥ ವಿಚಾರ ಕೂಡ ಇದೆ. ಮತ್ತು ಆ ಒಂದು ಶಿಕ್ಷಕ ಏನು ಅವಮಾನ ಮಾಡಿದ್ನಲ್ಲ ಆತನ ಮೇಲೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಏನಾದರೂ ಕಿರುಕುಳ ಕೊಡ್ತಾ ಇದ್ನಾ, ಬೇಕಂತ ಅವಮಾನ ಮಾಡ್ತಾ ಇದ್ನಾ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ 10ನೇ ತರಗತಿಯ ವಿದ್ಯಾರ್ಥಿ ಶಿಕ್ಷಕನ ಒಂದು ಕೊಟ್ಟಂಥ ಕಿರುಕುಳಕ್ಕೇನೆ ಈತ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಥವಾ ಸಾವನ್ನಪ್ಪಿರಬಹುದು ಅವಮಾನದಿಂದ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. 16 ವರ್ಷದ ವಿದ್ಯಾರ್ಥಿ ಬೇರೆಯವರ ಒಂದು ಮಕ್ಕಳ ಮುಂದೆ ಆತನನ್ನು, ಆ ಒಂದು ಬಾಲಕನನ್ನು ಈತ ಅವಮಾನ ಮಾಡ್ತಾ ಇದ್ದ ಪದೇ ಪದೇ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ದೆಹಲಿ ಮೆಟ್ರೋ ಏನಿದೆ, ರಾಜೇಂದ್ರ ಪ್ಲಸ್ ಮೆಟ್ರೋ, ಅಲ್ಲಾಗಿರುವಂಥ ಘಟನೆ ಈತ ಮೆಟ್ರೋದಲ್ಲಿ ನಿಧನವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಸಾವನ್ನಪ್ಪಿದ್ದಾನೆ. ಇನ್ನು ಬಾಲಕನ ತಂದೆ ಆತ ದೂರು ಕೊಟ್ಟಿದ್ದಾನೆ. ನೋಡಿ, ಈ ರೀತಿಯಾಗಿ ಆಗಿದೆ, ನನ್ನ ಒಂದು ಮಗುವಿನ ಸಾವಿಗೆ ಇದೇ ಕಾರಣ, ಶಿಕ್ಷಕ ಕೊಟ್ಟಿರುವಂಥ ಒಂದು ಕಿರುಕುಳವೇ ಕಾರಣ ಅನ್ನುವಂಥ ವಿಚಾರ FIRಲ್ಲಿ ದಾಖಲಾಗಿ ಇದರ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಕಿರುಕುಳ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಏನು ಆರೋಪ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೀಟೇಲ್ಸ್ ಸಿಗುತ್ತಾ ಅಂತ ಹೇಳಿ ಆ ಶಾಲೆಯ ಒಂದು CCTVಗಳನ್ನು ಶೋಧ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದರೂ ಸಿಗಬಹುದಾ ಅಂತ, ಸಿಕ್ಕರೆ ಆ ಒಂದು ಆಧಾರದ ಮೇಲೆ ಕೂಡ ತನಿಖೆ ಆಗುತ್ತೆ. ಹೀಗಾಗಿ ಒಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಮತ್ತು ಶಿಕ್ಷಕನ ಬಂಧನ ಏನಿದೆ ಅದು ಭೀತಿ ಎದುರಾಗ್ಬಿಟ್ಟಿದೆ. ಎಲ್ಲಿ ನನ್ನ ಅರೆಸ್ಟ್ ಮಾಡ್ತಾರೋ, ಏನು ಆರೋಪ ಕೇಳಿ ಬಂದಿದೆ ಆ ಒಂದು ವಿಚಾರವಾಗಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.